ಆಗ್ತಾ ಇರೋದು. ನೀವೆಲ್ಲರೂ ಇಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ಜೊತೆ ಇಲ್ಲಿ ಏನೋ ಬ್ಯಾಂಗ್ಳೂರಲ್ಲಿ ಕೋಆರ್ಡಿನೇಟರ್ ಆಗಿ ಶ್ರೀನಿವಾಸ್ ಇದ್ದಾರೆ, KT ಚಂದ್ರು ಅವರಿದ್ದಾರೆ, ನಮ್ಮಮ್ಮ ಭಾಗ್ಯ ಅವರಿದ್ದಾರೆ. ಸೊ ನಾವು ಈ ಪ್ರೋಗ್ರಾಮ್ ವಿಶ್ವ ಒಕ್ಕಲಿಗರ ವೈಭವ ಮತ್ತು ಕುವೆಂಪು ಉತ್ಸವನ ಏಪ್ರಿಲ್ 20th ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಸೆಲೆಬ್ರೇಷನ್ಗೆ ಇವತ್ತು ಮುಖ್ಯವಾಗಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆಸಿರೋದೇನಕ್ಕೆ ಅಂತ ಹೇಳಿದ್ರೆ, ಆ ಪ್ರೋಗ್ರಾಮಲ್ಲಿ ನಾವು ಮುಖ್ಯ ಅತಿಥಿಗಳನ್ನ ಕರೆದಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಅವಾರ್ಡ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾರಿಗೆ ಅವಾರ್ಡ್ಸ್ ಕೊಡಬೇಕು ಅಂತ ಅಂದರೆ, ಒಂದು ವೈದ್ಯರಿಗೆ, ಇನ್ನೊಂದು ಸ್ಟೂಡೆಂಟ್ಗೆ, ಇನ್ನೊಂದು ಆರ್ಮಿಯಲ್ಲಿ ಯಾರು ನಮ್ಮ ಕಮ್ಯುನಿಟಿಯಿಂದ ಸರ್ವ್ ಮಾಡಿದ್ದಾರೆ ಅವರಿಗೆ, ಮತ್ತು ಮಹಿಳೆ ಅಚೀವರ್ಗೆ, ಆಮೇಲೆ ಆಂಟ್ರಪ್ರನರ್ ಅಂತ ಹೇಳಿದ್ರೆ ಕಷ್ಟದಿಂದ ಸ್ಟ್ರಗಲ್ ಮಾಡಿ ಬಂದು ಇದು ಅಚೀವ್ ಮಾಡಿರೋವಂಥವ್ರಿಗೆ, ನಮ್ಮ ಸಮುದಾಯದಲ್ಲಿ ಇರೋವಂಥ ಇವರೆಲ್ಲರಿಗೂ ನಾವೊಂದು ಅವಾರ್ಡ್ ಕೊಡಬೇಕು ಅಂದ್ಕೊಂಡಿದ್ದೇವೆ. ಈ ಅವಾರ್ಡ್ನ ನಿಮ್ಮ ಮುಖಾಂತರ ನಾವೊಂದು ಬಾರ್ ಕೋಡ್ ಕ್ರಿಯೇಟ್ ಮಾಡಿದ್ದೀವಿ. ಕ್ರಿಯೇಟೆಡ್ ಬಾರ್ ಕೋಡ್. ಈ ಬಾರ್ ಕೋಡ್ ಅಥವಾ ಲಿಂಕ್ನ ಕೊಟ್ಟರೆ ಅವರು ನಿಮ್ಮ ಮಾಧ್ಯಮದಿಂದ ಕಳಿಸಿದ್ರೆ ಅವರು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಯಾಕೆ ಅವ್ರನ್ನ ಕನ್ಸಿಡರ್ ಮಾಡಬೇಕು ಈ ಅವಾರ್ಡ್ಗೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಫಿಲ್ ಮಾಡಿ ನಮಗೆ ಕೊಟ್ಟರೆ ನಾವು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರನ್ನ ದುಬಾಯಿ ಕರೆದ್ಬಿಟ್ಟು ಅಲ್ಲಿ ಅವ್ರಿಗೆ ಈ ಅವಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರೆಸಿಡೆಂಟ್ ಆಗಿದ್ದು ಏನೋ ಕಾರಣಾಂತರದಿಂದ ಈ ವರ್ಷನೂ ಸಹ ಅವಳು ಅಧ್ಯಕ್ಷ ಪದವಿಯನ್ನು ತಗೊಂಡಿದ್ದಾಳೆ. ಒಬ್ಬಳು ಹೆಣ್ಮಗಳು ದುಬೈನಲ್ಲಿ ಹೋಗಿ ಇದು ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ತಾಯಿಯಾಗಿ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ. ದಯವಿಟ್ಟು ಇದಕ್ಕೆಲ್ಲ ನೀವೆಲ್ಲಾದರೂ ಪತ್ರಿಕಾ ಮಾಧ್ಯಮದಲ್ಲ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಎಲ್ಲ ಇಲ್ಲಿನ ಗಣ್ಯ ವ್ಯಕ್ತಿಗಳೆಲ್ಲ ಹೋಗ್ತಾ ಇದ್ದಾರೆ. ಈಗ ಅವ್ರು ಏನು ಹೇಳಿದ್ದಾರೆ ನಿಮಗೆ ಯಾವ್ಯಾವುದು ಅವಾರ್ಡ್ ಕೊಡಬೇಕು ಅಂತ ಅದು ಅವಾರ್ಡ್ಗಳನ್ನ ಕೊಡ್ತಾರೆ. ದಯವಿಟ್ಟು ನೀವು ಪತ್ರಿಕಾ ಮಾಧ್ಯಮದಲ್ಲ ಸಹಕರಿಸಬೇಕು. ಮಾತಾಡೋದಕ್ಕೆ ಅಂತ ಡಾಕ್ಟರ್ ರಶ್ಮಿ ನಂದಕಿಶೋರ್ ಅವರು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಅದನ್ನ ವಿಷಯ ತಿಳಿದಾಗ ಬಹಳ ಖುಷಿ ಆಯ್ತು. ಅಂದ್ರೆ ಈ ಥರದ ಕೆಲಸ ಹೊರಗಡೆ ದುಬೈನಂತ ದೇಶದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಈಸಿ. ಸೊ ಹಾಗಾಗಿ ಅವ್ರು ಮಾಡ್ತಾ ಇರೋ ಕೆಲಸ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ. ಅಂಡ್ ಪ್ಲಸ್ ಸ್ಪೆಷಲಿ ಏನಂತ ಹೇಳಿದ್ರೆ ಅವಾರ್ಡ್ ಕೊಡೋ ಕ್ಯಾಟಗರಿಯನ್ನ ಎಲ್ಲರೂ ನಾಮಿನೇಟ್ ಮಾಡಿ ಅಂತ. ನಾರ್ಮಲಿ ಏನಾಗೋಗುತ್ತೆ, ಯಾರಿಗೂ ಅವ್ರಿಗೆ ಗೊತ್ತಿರೋ ಪರಿಚಯದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಅವಾರ್ಡ್ ಕೊಡೋದು ರೂಢಿ ಯಾವಾಗ್ಲೂ. ಆದ್ರೆ ಇಲ್ಲಿ ಆ ಥರ ಮಾಡ್ತಾ ಇಲ್ಲ. ಇದು ಜನಸಾಮಾನ್ಯರು ಕೂಡ ಇದನ್ನ ವೋಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಅದ್ರ ಮೂಲಕ ಚಾಯ್ಸ್ ಮಾಡಿ ಅವ್ರನ್ನ ನಾವು ಅವಾರ್ಡ್ ಕೊಡ್ತೀವಿ. ಅಂಡ್ ಪ್ಲಸ್ ಇಲ್ಲಿಂದ ಅಲ್ಲಿಗೆ ಕರೆಸಿ ಕೊಡೋದಿದೆಯಲ್ಲ ನಿಜವಾಗ್ಲೂ ವಿಶೇಷ. ಅಂಡ್ ಇಟ್ಸ್ ಎ ಬಿಗ್ ಚಾಲೆಂಜ್ ಕೂಡ. ಯಾಕಂದ್ರೆ ಬೇರೆ ದೇಶಕ್ಕೆ ಕರೆಸ್ಕೊಳ್ಳೋದು, ಬೇರೆ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದ್ರೆ, ಅಂಡ್ ಅವತ್ತು ಕಾರ್ಯಕ್ರಮ ಇಡೀ ಪೂರ್ತಿ ಅಂದ್ರೆ ಜನಪದ ಕಲಾ ತಂಡಗಳ ಒಂದು ದೊಡ್ಡ ಮೆರವಣಿಗೆಯ ಜೊತೆಗೆ ಪರಮ ಪೂಜ್ಯರಾದಂತ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗತ್ತೆ. ಅವರು ಕಳೆದ ಬಾರಿನೂ ಅಧ್ಯಕ್ಷರಾಗಿ ಒಂದು ಸಮರ್ಥವಾದ ಕೆಲಸಗಳನ್ನ ಮಾಡಿದ್ರು. ಈ ಸಲ 2ನೇ ಬಾರಿಗೆ ಆಗಿರೋದ್ರಿಂದ ಅವರಿಗೆ ಮತ್ತೆ 2ನೇ ಸಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಅದಕ್ಕೆ ಈ ಸಲ ಇಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಕ್ಕೆ ಅಂತ ಬಂದಾಗ ಪ್ರೆಸ್ ಮೀಟ್ ಯಾಕೆ ಮಾಡಬಾರ್ದು, ಯಾಕಂದ್ರೆ ಮಾಧ್ಯಮದ ಮೂಲಕ ವಿಚಾರಗಳು ತಿಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ಪ್ರಚಾರ ಆಗುತ್ತೆ. ಆ ಪ್ರಚಾರ ಸಿಕ್ಕಿದ್ರೆ ನಮಗೆ ಇನ್ನೊಂದಷ್ಟು ಜನ ಇದರಲ್ಲಿ ಭಾಗವಹಿಸಬಹುದು ಅಂತ. ಅಂದ್ರೆ ಇಲ್ಲಿ ಇದು ದುಬೈ ಒಕ್ಕಲಿಗರ ಸಂಘ ಅಂತ ಅದರ ಶೀರ್ಷಿಕೆ ಇದ್ರೂ ಕೂಡ ಇಲ್ಲಿ ನಾವು ಒಕ್ಕಲಿಗರಿಗೆ ಮಾತ್ರ ಸೀಮಿತ ಮಾಡಿಲ್ಲ, ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು, ಎಲ್ಲರೂ ಇದರಲ್ಲಿ ಭಾಗಿಗಳಾಗಬಹುದು ಅನ್ನೋದು ಅವರು ಇನ್ನೊಂದು ಇಂಟೆನ್ಷನ್ ಇದೆ. ಸೊ ಹಾಗಾಗಿ ಮಾಧ್ಯಮದವ್ರನ್ನ ಮತ್ತೆ ನಾನು ಕೇಳ್ಕೊಳ್ಳೋದು ಅಷ್ಟೇನೆ, ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ, ಒಂದು ಸಮುದಾಯದ ಹೆಸರಿನ ಮೂಲಕ ಸಮಾಜಕ್ಕೆ ಸಮಾಜಮುಖಿಯಾದಂತ ಕೆಲಸ ಮಾಡಕ್ ಹೊರಟಿದ್ದಾರೆ. ನೀವುಗಳು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ದಯವಿಟ್ಟು